ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನು ಈಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಸಂಡೇ ಐತಿ, ಲೇಟ್ ಆಗಿದೆ ನೋಡಿರಿ, ಎಲ್ಲ ಕೆಲಸ ತಡ ಆಗೈತಿ. ಈಗ ದೋಸೆ ಮಾಡಬೇಕು ಅಂತಂದು ಒಂದು ಸ್ವಲ್ಪ ಹಿಟ್ಟು ಕಲಿಸಿಟ್ಟೇನ್ರಿ. ಇದನ್ನು ಇದನ್ನು ಏನೂ ತೋರಿಸ್ತಿಲ್ಲ ನಿಮಗೆ. ಗೋಧಿ ಹಿಟ್ಟು, ಒಂದಿಷ್ಟು ಟೊಮೆಟೊ ಮತ್ತು ಒಂದಿಷ್ಟು ಬೊಂಬೆ ರವೆ ಮತ್ತು ಕಡಲೆ ಹಿಟ್ಟು ಹಾಕಿ ಅದನ್ನೆಲ್ಲ ಮಿಕ್ಸರ್ ಮಾಡಿ ಇಟ್ಟೇನ್ರಿ. ಆಮೇಲೆ ಅದ್ರ ಜೊತೆ ಬಟಾಟಿ ಪಲ್ಯ ಮಾಡ್ಬೇಕಂತಂದು ರೆಡಿ ಮಾಡೀನಿ. ಅವೇನು ಕುದ್ದಾವು, ತೆಗೆದು ಸುಲಿದು ಪಲ್ಯ ಮಾಡ್ಬೇಕು ನೋಡಿರಿ. ಆಮೇಲೆ ದೋಸೆ ಮಾಡ್ತೀನಿ, ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲೇ ದೋಸೆ ಮಾಡಬೇಕು ಅಂತ ಹೇಳಿದ್ನಿಲ್ಲ, ಅದು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರೀ. ನೋಡಿರಿ, ಇಲ್ಲಿ ಪಲ್ಯ ಮಾಡೀನಿ, ಬಟಾಟಿ ಪಲ್ಯ ಮತ್ತೊಂದಿಟ್ಟು ಟೊಮೆಟೊ ಹಾಕಿ ಪಲ್ಯ ಮಾಡೇನಿ ರೀ. ಹೆಂಗೆ ಬಿಸಿ ಬಿಸಿ ಹಾಕಿಕೊಟ್ಟೆ ಹಂಗೆಲ್ಲ ದೋಸೆ ತಿಂದಿರಿ. ಈಗ ನೆಕ್ಸ್ಟ್ ನಾನು ಮಾಡ್ಕೊಂಡು ಮುಂದೆ ನಿಮಗೆ ತೋರಿಸ್ತೀನಿ ರೀ ಹೆಂಗೆ ಆಗ್ತಾವೆ ದೋಸೆ ಅಂತಂದು. ನೋಡಿರಿ ಫ್ರೆಂಡ್ಸ, ದೋಸೆ ಹಿಂಗೆ ಹಾಕಂತಾವೆ ನೋಡಿರಿ, ಹಾಕಾತೀನಿ. ಎಲ್ಲರದು ಆತೀನಿ ನಾಷ್ಟ, ನಾ ಮಾಡತ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ದೋಸೆ ಈ ಥರ ಆಗ್ಯಾವು. ಬರೀ ನಾಷ್ಟ ಮಾಡೋಣಂತ ನಾನು ನಾಷ್ಟ ಮಾಡತ್ತೀನಿ. ನಾಷ್ಟ ಇದು ಬಟಾಟಿ ಪಲ್ಯ ತೋರಿಸಿದ್ನಲ್ಲ, ಬಟಾಟಿ ಪಲ್ಯ ಮತ್ತು ದೋಸೆ ರೀ. ಅವನು ಮೂರ್ದವು ಮತ್ತು ಅವ್ನ ಹಿಂತಿಕ್ಕೆ ತಮ್ಮನ ಮಗಳೇ ನನ್ನ ಮಗಳು ಒಂದೈತಿ ಹುಡುಗಿ. ಮುಂಜಾನೆ 9ಕ್ಕೆ ಒಯ್ದು ಸಂಜೆ 4:30 ಅದು ಹೋಗೋದು, 5ಕ್ಕೆ ತಂದು ಮನೆಗೆ. ಇಲ್ಲೇ ಐತಿ ಸಾಲಿ ಈ ಕಡೆ. ಇದು ಯಾವ್ದೋ ಮಾರ್ತಿ ಕೊಲ್ಲೆ, ಯಾರು ಈ ಕಡೆ ಮಾರ್ತಿ ಕೊಲ್ಲೆ ರೀ, ಅದು ಟೋನ್ ಪರಿಸ್ತಾರೆ. ಅದು ಯಾವ್ದೈತಿ ಗೊತ್ತಿಲ್ಲ, ಐತೈತೆ. ಆಕ್ಸ್ಫರ್ಡ್ ಸ್ಕೂಲ್ ಐತ್ರಲ್ಲ ಒಂದು ಅಲ್ಲೈತಿ. ಅಕ್ಕಿ ಮೇಡಮ್ ಅದ ಅಂತ ಹೇಳೋದಲ್ಲ, ಆ ಕಡೆ ದಾಟಿ ಐತಿ ಗೊತ್ತಿಲ್ಲ, ಆ ಕಡೆ ಇದಾವೆ ಒಟ್ಟು ಆ ಕಡೆ ಐತಿ ನೋಡ. ಅವ ಈಗ ಹೆಚ್ಚಾರ ಆಟೋಕ ಅವ ಲೇಟ್ ಮಾಡಿ ಬರ್ತಾನತ್ತ. 9:00 ಅದು ಇರ್ಬೇಕಂತ ಸಾಲ್ಯಾಗ ಅದು. ಮತ್ತು ಲೇಟ್ ಮಾಡಿ ಬರಕತ್ತಾನ, ಆ ಹುಡುಗರು ಸರ್ ಬಡಿತಾರ. ಅದಕ್ಕೆ ಬ್ಯಾಡ ಪಪ್ಪ, ಬ್ಯಾರೆ ಆಟೋ ಹಚ್ಚತ್ತಾವತ್ತ ಹುಡುಗರು. ಅದಕ್ಕೆ ಇವತ್ತ ನನ್ನ ತಮ್ಮ ಬರ್ತಾನೆ. ನಾನೇ ಬಂದು ನೀನ ಮಾತಾಡಪ್ಪ, ನಾ ಏನು ಮಾತಾಡಕ್ಕೆ. ನೀವು ಮಾತಾಡಂದ್ರೆ ನಿಮಗೆ ನನಗೆ ಹೇಳಲ್ಲವ, ನಿನ್ನ ಮಗಳಿಗೆ ಹೇಳಕ್ಕ ಅಂದ. ನಾನೇ ಆ ಆಟೋ ಹೊಡೆಯಲ್ಲ ಇಲ್ಲ, ನೀ ಹೇಳಿದ್ರಮ್ಮ ಸ್ವಲ್ಪ ಇದು ಅನ್ಸಲ್ಲ, ಹೇಳೋ ನೋಡಪ್ಪ ಅಂತಂದೆ. ಇವತ್ತು ಸಂಜೆಕ ನಮ್ಮ ಫ್ಯಾಮಿಲಿನೇ ಬರ್ತೇವ ಅಂತಂದ. ಮನೆಗೆ ಬಾರಪ್ಪ, ಚಲೋ ಏನು ಚಪಾತಿ ಅದು ಮಾಡಿ ಏನು ಸಣ್ಣ ಸಣ್ಣ ಭಾಳ ಇದು ಮಾಡೋದು ದಪ್ಪ ಅಕ್ಕ. ಸಣ್ಣ ಸಣ್ಣ ಬೆಂಗಳೂರಿಗೆ ಎಲ್ಲ ಥರ ರೀ. ಹಾಸ್ಟೆಲ್ ಬದ್ನಿಕಾಯಿ, ಕುಂಬಳಕಾಯಿ, ಬಟಾಟೆ. ಇಲ್ಲಿ ಸಕ್ಕರೆ ಮಾಡ್ತಾರಲ್ಲ, ಕುಂಬಳಕಾಯಿ ಸಾರು ಮಸ್ತ್ ಆಗತ್ತೆ ರೀ. ಇಲ್ಲಿ ಎಲ್ಲ ಥರ ಕೂಡಿಸಿ ಮಾಡ್ತಾರಲ್ಲ. ಈ ಜಿಲ್ಲೆಗಾಗಿ ಊಟ ಕೊಡ್ತಾರೆ ನೋಡಿ, ಎಲ್ಲ ಥರ ಕುಡಿತೈತೆ. ಕುಂಬಳಕಾಯಿ ಸಾರು ಮಸ್ತ್ ಆಗುತ್ತೆ. ನೋಡ್ರಿ, ಕುಂಬಳಕಾಯಿ ಸಾರು ಅಂದ್ರೆ ಕುಂಬಳಕಾಯಿ ಸಾರು, ಕುಂಬಳಕಾಯಿ ಪಲ್ಯನೂ ಮಸ್ತ್ ಆಗುತ್ತೆ. ಶೇಂಗಾ ಪುಡಿ ಹಾಕಿ ಹಿಂಗಾರಿ ಒಗ್ಗರಣೆ ಹಾಕ್ತಿರಲ್ಲ, ಚಲೋ ಬಿಳಿ ಕುಂಬಳ ಮಾಡಿ ಚಲೋ. ಬಿಳಿ ಅದು ಇಟ್ಟಿಟ ಸಿಗ್ತಾವ, ಅವನ್ನ ಹೇಳಿದೆ ನಾನು. ಆ ಬುಟ್ಟಿ ಈ ಮಂದಿ ದೇವಿ ಕುದುರಿಸ್ತಾ ಕೊಟ್ಟಿದ್ದವ್ರು ಮಾಡಿದ್ದೆ, ಎಲ್ಲ ತಿಂದ್ರು ಪಲ್ಯ ಮಸ್ತ್ ಆಗಿದೆ. ಕುಂಬಳಕಾಯಿ ಪಲ್ಯ ನಮ್ಗೆ ಸುಧಾರಿಸೋದು ಯಾವತ್ತೂ ನೋಡೋದು. ಹೌದಂದ್ರೆ ಒಡ್ಡಿ ದಿವಸ ಹಾಕಿ ಕಂಡಾಕಿ ಹಾಕು ಅವ್ರ ಕಡೆ ಅವ್ರು ಬಂದ್ರಿ. ಇದ ಸರ್ ಹಾಕಿಲ್ಲ ಅವ್ರು. ಮುಂಜಾನೆ ಪಲ್ಯ ಮಾಡಿದ್ದೆ ರೀ, ಬಟಾಟಿ ಪಲ್ಯ ಮಾಡಿದ್ದೆ. ಮತ್ತು ಅದು ಕಷ್ಟ ಆಯ್ತು, ಸ್ವಲ್ಪ ನಾಲ್ಕು ಬಟಾಟಿ ಇದ್ವು, ಸ್ವಲ್ಪ ಕಷ್ಟ ಮಾಡಿದೆ. ಎಷ್ಟು ಆಗ್ತದೆ ಅಷ್ಟ. ಮತ್ತು ಈಗ ಮಧ್ಯಾಹ್ನ ಬೇಕಲ್ಲ, ಅದಕ್ಕೆ ಮತ್ತೆ ಇದು ಮಾಡಕ್ಕೆ ಸಂಕ್ರಮಣ ಜಾತ್ರೆ ಬಂತು.
ಗೊತ್ತಿರ್ಲಿವ ಇವತ್ತು ಇನ್ನ ಏನು ಅಂದ್ರೆ ಹಾಂ ಇವತ್ತು 7 ತಾರೀಕು ಏನು 14 ತಾರೀಕು ಇರ್ತಾರೆ. ಹಾಂ 14 ತಾರೀಕಿಗೆ ಅದು 14 ತಾರೀಕು ಇದಕ್ಕೆ ಇಲ್ಲಿ ಅಯ್ಯಪ್ಪ ಗುಡಿ ಜಾತ್ರೆ ಅದು ಎಷ್ಟು ಅದು 26, 27, 28 ರೀ. ಇದನ್ನು ತಿಂಗಳದಾಗ ಇದೇ ತಿಂಗಳದಾಗ ಇದು ವರ್ಷ ಡಿಸೆಂಬರ್ನಾಗ ಲಾಸ್ಟ್ ವೀಕ್ನಾಗ ಇರ್ತೈತೆ. ಲಾಸ್ಟ್ ವೀಕ್ ವರ್ಷ ಡಿಸೆಂಬರ್ನಾಗ ಪ್ರಸಾದ ಇರ್ತೈತಲ್ಲ ವರ್ಷ ನೋಡ್ರಿ ನೀವು ಮಾಡಿರ್ಬೇಕು ನಮ್ಮ ಕಡೆ ಯಾವಾಗ ಫಸ್ಟಿಗೆ ಓಪನಿಂಗ್ ಇತ್ತಲ್ಲ ಮೆಂಟಲ್ ಅಂತೇಳಿ ಹಾಂ ಅವಾಗ ಮಾಡಿಲ್ಲ ನೋಡಿ. ಅವಾಗ 5 ದಿನ ಹೆಂಗೆ ಎಷ್ಟೋ ದಿನ ಐತೆ ಹೌದ್ರಿ ಭಾಳ ದಿನ ಇತ್ತವ ನಾವು ಊರಿಗೆ ಹೋಗಿದ್ದೀರಿ ಆರಾಮಿದ್ದಿಲ್ಲ ನನಗೆ ಭಾಳ ಚಂದ ಮಾಡಿದ್ರಂತ ಎಲ್ಲರಿಗೂ ಮಸ್ತ್ ಮಾಡಿದ್ರಂತ ದಿನ ಒಂಥರ ಬ್ಯಾರೆ ಮಾಡಿ ಹಾಂ ಚಚಕಾರಣ ಸಾರ ನೋಡುವ ಮತ್ತೇನೇನು ಮಾಡಿದ್ರು ಹಾಗೆ ನಾನು ಮಸ್ತ್ ಮಾಡಿದ್ರು ಭಾಳ ಚಂದ ಮಾಡಿದ್ರಿ ಎಲ್ಲ ಅಂತ ನಾನು 5 ದಿನ ಹೋಗಿಲ್ಲ 2 ದಿನ ಹೋಗಿ ನಾನು ಇಲ್ಲ ಊರಿಗೆ ಹೋಗಿದ್ದೆ ನಾನು ಸೂಟಿನ ಏನಾಗಿತ್ತು ಇದು ಅವಾಗ ಹೋಗಿದ್ದೆ ನಾನು ಸೂಟಿಗೆ ಹೋಗಿದ್ದೆ ಊರಿಗೆ ಸೂಟಿಗೆ ಹೋಗಿದ್ರೆ ನಿಮ್ಗೆ ಆರಾಮ ಬೇರೆ ಐತೆ ಹಾಂ ಬಟ್ ಏನ ವಾ ಹೊಸ ಬಳಡ್ರಿ ನಾನು ಆರಾಮಿಲ್ಲ ಭಾಳ ಬಳಡ್ರಿ ಹಾಂ ಭಾಳ ಬಳಡ್ರಿ ಏನು ಕಬ್ಬಿನ ಜೊತೆ ಹಾಂ ಕಲ್ಲಾಗೈತೆ ನೋಡ್ರಿ ಸ್ವಲ್ಪ ನೀರು ಹಾಕಿ ಬಿಡ್ಕೊಳ್ತೀರಿ ಅದು ಫ್ರಿಜ್ನಾಗ ಇಟ್ಟೇನಲ್ಲ ಜೋಳ ಇದು ಗೋಧಿ ನಾಳೆ ಇದೆಲ್ಲ ಇದು ನೋಡಿಟ್ಟೇನ್ರಿ ನಾ ಇರೋದಷ್ಟೇ ಗೋಧಿ ಹಳ ಹಸನ ಕೇಳ್ಬಿಡ್ರಿ ಮಸ್ತ್ ಐತಿ. ಚೋದ ಡೋಲ್ ಮಾಡಿ ಗೊತ್ತೈತೇನ್ರಿ ನಿಮ್ಗೆ ಚೋದ ಡೋಲ್ ಅದು ಚೌದ ಡೋಲ್ ಅಂದ್ರೆ ಎಷ್ಟು ಇರ್ತೈತೆ ಅದ್ರಾಗ ಚಂದ ಮಾಡೋದು ಏನಿರ್ತೈತಲ್ಲ ಅದ್ರಾಗ ಚಂದ ಮಾಡ್ಬಿಡ್ಬೇಕು. ಬಟಾಟೆ ಇಲ್ಲ ಇನ್ನ ಅದು ಎಲ್ಲ ಥರ ಕೌಂಟ್ ಮಾಡ್ತಾರೆ ಅದು ಚಲೋ ಇದು ಬದ್ನಿಕಾಯಿ ಗಜ್ಜರಿ ಹೀರೆಕಾಯಿ ಟೊಮೆಟೊ ದೊಡ್ಡ ಮೆಣಸಿನ್ಕಾಯಿ ಈ ಥರ ಹಾಕಿದ್ದು ಅದೇ ಸ್ವಲ್ಪ ಒಲಿ ಮುಂದಾಗಿ ಮುಂದೆ ಇಟ್ಕೊಂಡು ನಾನು ಒಂದು ಗಜ್ರಿ ಇತ್ರಿಪ್ಪ ಗಜ್ರಿ ಕ್ಯಾಪ್ಸಿಕಮ್ಮು ಒಂದು ಬದ್ನಿಕಾಯಿ ಹೀರೆಕಾಯಿ ಎಲ್ಲ ಕುಡಿಸಿ ಇದನ್ನು ಒಂದು ಸ್ವಲ್ಪ ಪಲ್ಯ ಮಾಡೇನ್ರಿ. ಎಲ್ಲ ಒಂದೊಂದು ಇದ್ದು ಹಿಂಗಾಗಿ ಉಳಿತಾವಂತಂದು ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡೇನಿ ನೋಡಿರಿ. ಶೇಂಗಾ ಪುಡಿ ಹಚ್ಚಿನದಕ್ಕೆ ಹೆಂಗಾಗಿತ್ತು ನೋಡಿರಿ. ಒಂಟೇರು ಚಪಾತಿ ಮಾಡಿದ್ರು ಅಡುಗೆ ಮುಗೀತು. ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಅಥವಾ ಎಷ್ಟು ದಿನ ನಿಂತು ನೀರು ಹೌಸ್ ಕೆಟ್ಟವು ವಾಸನೆ ಬರ್ತಾವೆ. ಹೊಡೆದೇ ಇಲ್ಲ ಅವು ನೀರು ಎಷ್ಟು ದಿನ ಆಯ್ತು. ನೀ ಹೊಡೆದಿದ್ದೆಲ್ಲ ಅದ ನೀರು ಹೊಡಾತಂದ್ರೆ ಅವ ಮ್ಯಾಲೆ ಆ ಕಡೆ ಮಾಡ್ಕೊಂಬಿಡು ಈ ಕಡೆ ಸಾಕಿನ್ನ ಇಲ್ಲಿ ಬರತ್ತಾವ ವಾಸನೆ. ನೀರಿನ ವಾಸನೆ ಇಲ್ಲಿ ಬರತ್ತಾವ ಹೊಲಸ ವಾಸನೆ. ಆ ಕಡೆ ಬಿಡು ಇಲ್ಲಿ ಬಿಡಬೇಡ ತುಂಬಿದ್ ಬಿಟ್ಬಿಡು. ಆ ಕಡೆ ನೋಡಲ್ಲಿ ಅಲ್ಲಿ ಮೂಲೆಗೆಲ್ಲ ಖಾಲಿ ನೀರು ಅಲ್ಲೇ ಹೋಗಿ ಫಸ್ಟ್. ಎಲ್ಲಿ ಖಾಲಿ ಆಗ್ಯಾವ ನೋಡಿ ಅಲ್ಲಿ ಹೋಗಿ ಫಸ್ಟ್. ಇಲ್ಲಿ ತುಂಬಿಸ್ಬಿಡ. ಪ್ಯಾಂಟ್ ಕಳಿಬೇಕಿಲ್ಲದನ್ನ ಪ್ಯಾಂಟ್ ಕಳೆದ ಶಾರ್ಟ್ ಹಾಕೋಬೇಕಿಲ್ಲದನ್ನ ಹಾಂ ಮತ್ತೆಲ್ಲ ತೆಗ್ದಿತ್ತು ನೋಡೋದು ಪ್ಯಾಂಟ್. ಹಾಂ ಹೋಗ್ಬೇಡ ಯಪ್ಪ. ಅಲ್ಲಿ ಬಿಡು ಅಲ್ಲಿ ಖಾಲಿ ಇದ್ದಲ್ಲಿ ಬಿಟ್ಟು ಹೋಗು. ನೋಡ್ರಿ ಇಲ್ಲ ಒಳಗೆ ಚಾಕೆಟ್ ಏನೋ ಸ್ವಲ್ಪ ಸಂಜೆ 6:30 ಆಗೈತ್ರಿ. ಸ್ವಲ್ಪ ಟೀ ಮಾಡಬೇಕು ಅಂತಂದು ಟೀ ಕಿಟ್ಟೀನಿ ರೀ. ದೀಪ ಹಚ್ಚಿದೆ ರೀ. ಎದ್ದು ಮುಖ ತಕ್ಕೊಂಡು ಮಲ್ಕೊಂಡಿದ್ದೆ ರೀ ಒಂದು ಸ್ವಲ್ಪ ಹೊತ್ತು. ಎದ್ದು ಮುಖ ತಕ್ಕೊಂಡು ದೀಪ ಹಚ್ಚಿ ಸ್ವಲ್ಪ ಚಹಾ ಮಾಡಿದ್ರು ಅಂತಂದು ಚಾಕೆಟಿಂದು ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ಬರ್ರಿ ಚಾಕೆಟಿದ್ದು. ಮತ್ತು ಸಂಜೆಗೆ ಏನಾರ ಮಾಡಲೇಬೇಕ್ರಿಪ್ಪ. ಈಗ
ಹಾಕಿದ್ದೀನಿ. ಬುರ್ಜಿ ಊಟಕ್ಕೆ, ರಾತ್ರಿ ಊಟಕ್ಕೆ ಸ್ವಲ್ಪ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಮಾಡೇವಿ ನೋಡ್ರಿಪ್ಪ. ಇಲ್ಲಿ ಮತ್ತು ಒಂದು ಸ್ವಲ್ಪ ಅನ್ನನೂ ಮಾಡಿದೆ, ಮತ್ತು ಈಗ ಬಿಸಿದು ಬೇಕಂತಂದು ಈಗ ಇದು ರೆಡಿ ಆಯಿತು ಎಲ್ಲನೂ. ಎಗ್ ಬುರ್ಜಿ ಹೆಂಗಾಗೈತೆ ನಾವು ಇದೇನು ತೊಗೊಂಡಿಟ್ಕೊಳ್ಳೋಣ, ಒಂದಿಟ್ಟು ತೊಗೊಂಡಿಟ್ಕೊಂಡು ಇದ್ರಾಗ ಅನ್ನ ಹಾಕೊಳ್ಳೋಣ. ಎಗ್ ರೈಸ್ ಹಾಕೈತಿ, ಎಗ್ ಬುರ್ಜಿನೂ ಹಾಕೈತಿ. ಇದು ಒಂದು ಫೋಟೋ ಸಾಕಣ್ಣ, ಸ್ವಲ್ಪ ಎರಡು ಸಾಕು ತಗೋ ಸಾಕಾ ತಗೋ ಪಟ್ಟನೆ ತಗೋ, ರೈಸ್ ಹಾಕ್ತೀನಿ ಅದ್ರಾಗ. ಬಂದು ನೋಡಿ ಏನು ಇಲ್ಲ ನೋಡಿರಿ ಫ್ರೆಂಡ್ಸ, ನಮ್ಮದು ಎಲ್ಲರದು ಊಟ ಆಯಿತು. ಇವತ್ತು ಸಂಡೇ ಎಲ್ಲ ಹೀಗಾಗಿ ಸ್ವಲ್ಪ ಲಘುನ ಊಟ ಮಾಡಿದ್ವಿ. ಜಲ್ದಿ ಮಲ್ಕೋಬೇಕು ಅಂತಂದು ಈಗ ಮತ್ತು ವಿಡಿಯೋ ಎಲ್ಲನೂ ಎಡಿಟ್ ಮಾಡ್ಬೇಕ್ರಿ. ಎಡಿಟ್ ಮಾಡಿ ಅದನ್ನೆಲ್ಲ ತಯಾರು ಮಾಡಿ ಇಟ್ಟು ಮಲ್ಕೋಬೇಕು ನೋಡಿರಿ ಈಗ ರಾತ್ರಿ. ಮತ್ತು ಮುಂಜಾನೆ ಅಪ್ಲೋಡ್ ಮಾಡಕ್ಕೆ ಬರ್ತೈತಿ. ನಮ್ದಂತೂ ಊಟ ಆಗೈತೆ ಅಂತ ಏನಿಲ್ಲ, ನಿಮ್ಮದು ಊಟ ಆಗಿರ್ಬೇಕು ರೀ. ಇವತ್ತಿಗೆ ಈ ಲಾಗ್ ನಾನು ಮುಗಿಸ್ತೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಸ್ಕಿಪ್ ಮಾಡ್ದೆ ನಂದು ಚಾನಲ್ ನೋಡಿರಿ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಗುಡ್ ನೈಟ್.